ದರ್ಶನ್ ಹಾಗೆ ಪವಿತ್ರ ಗೌಡ ಮದುವೆ ಆಗಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ದರ್ಶನ್ ಪವಿತ್ರ ಮದುವೆ ಫೋಟೋಸ್ ಈಗ ವೈರಲ್ ಆಗ್ತಾ ಇದೆ. ಪವಿತ್ರ ಗೌಡ ಅವರ ಕೊರಳಲ್ಲಿ ತಾಳಿ ಇರುವಂತಹ ಫೋಟೋ ವೈರಲ್ ಆಗಿದೆ. ಮದುವೆ ದಿನ ತೆಗೆಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇರುವಂತಹ ಫೋಟೋಗಳಿದು. ಮದುವೆ ದಿನ ತೆಗೆಸ್ಕೊಂಡಿರೋದು ಅಂತಂದ್ಮೇಲೆ ಮಧುಮಕ್ಕಳಂತೆ ಕಂಗೊಳಿಸ್ತಾ ಇರುವಂತಹ ಫೋಟೋಗಳು ಕೂಡ ಇದಾಗಿದೆ. ಮದುವೆಯ ಸಾಂಪ್ರದಾಯಿಕ ಉಡುಗೆಯಲ್ಲಿ ಜೋಡಿ ಕಾಣಿಸ್ಕೊಂಡಿರುವಂತಹ ಫುಟೇಜ್ಗಳು ವೈರಲ್ ಆಗಿದೆ ಇವಾಗ. ಬಟ್ ಇಷ್ಟು ದಿನಗಳ ನಂತರ ಈ ಫುಟೇಜ್ ಈಗ ಯಾಕೆ ವೈರಲ್ ಆಗ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಮದುವೆ ದಿನ ತೆಗೆಸ್ಕೊಂಡಿದ್ದಾರೆ ಅಂತ ಹೇಳಲಾದಂತಹ ಫೋಟೋ ಇದು. ಮಧುಮಕ್ಕಳಂತೆ ಪವಿತ್ರ ಗೌಡ ಹಾಗೆ ದರ್ಶನ್ ಇಬ್ರು ಕಂಗೊಳಿಸ್ತಾ ಇರುವಂತಹ ಫುಟೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ವೈರಲ್ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಿಕಾ, ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ನಡುವೆ ಒಂದು ಸಂಬಂಧ ಇತ್ತು ಅನ್ನುವಂಥ ರೂಮರ್ಸ್ ಇತ್ತು. ಈಗ ಅವರಿಬ್ರು ಮದುವೆ ಆಗಿದ್ದಾರಾ ಅಧಿಕೃತವಾಗಿ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ದೀಪಿಕಾ, ಏನ್ ಹೇಳ್ತೀರಿ? ಪವಿತ್ರ ಮತ್ತೆ ದರ್ಶನ್ ಏನಿದ್ದಾರೆ ಇವರ ಸಂಬಂಧದ ಬಗ್ಗೆ ಸಾಕಷ್ಟು ಊಹಾಪೋಹಗಳಿತ್ತು. ನಿಜವಾಗ್ಲೂ ದರ್ಶನ್ ಪವಿತ್ರ ಗೌಡರನ್ನ ಮದುವೆ ಆಗಿದ್ದಾರಾ ಇಲ್ವಾ ಅಥವಾ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಮಾತ್ರ ಇದ್ದಿದ್ದ ಅನ್ನುವಂತ ಪ್ರಶ್ನೆಗಳು ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಳೆ ಫೋಟೋಗಳು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈ ಫೋಟೋದಲ್ಲಿ ದರ್ಶನ್ ಪವಿತ್ರ ಗೌಡನ ಮದುವೆ ಆಗಿರೋದು ಕನ್ಫರ್ಮ್ ಅನ್ನುವಂತ ಮಾತುಗಳು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಪವಿತ್ರ ಗೌಡ ಕೊರಳಲ್ಲಿ ತಾಳಿ ಸರ ಇರುವಂತದ್ದು ಪಕ್ಕಾ ಆಗ್ತಾ ಇದೆ. ಆದ್ರೆ ಇದು ಮದುವೆ ಫೋಟೋಗಳಲ್ಲ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಪವಿತ್ರ ಗೌಡ ಮನೆಯಲ್ಲಿ ಪೂಜೆ ಇಟ್ಕೊಂಡಿರುವ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತಹ ಫೋಟೋ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪವಿತ್ರ ಗೌಡ ಮನೆಯಲ್ಲಿ ಪೂಜೆ ಇಟ್ಟಿರುವಂತಹ ಸಂದರ್ಭದಲ್ಲಿ ದರ್ಶನ್ ಈ ಪೂಜೆಯಲ್ಲಿ ಭಾಗವಹಿಸ್ತಾರೆ. ಅಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಕ್ಲಿಕ್ ಮಾಡಿರುವಂತಹ ಫೋಟೋಗಳು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಪವಿತ್ರ ಗೌಡ ಮತ್ತೆ ದರ್ಶನ್ ಒಟ್ಟಿಗೆ ಇರುವಂತಹ ಒಂದೆರಡು ಮೂರು ಫೋಟೋಗಳು ವೈರಲ್ ಆಗ್ತಾ ಇದೆ. ಇದರ ಜೊತೆಗೆ ಸೋಫಾದಲ್ಲಿ ಪವಿತ್ರ ಗೌಡ ಕೂತ್ಕೊಂಡು ಅದರ ಪಕ್ಕದಲ್ಲಿ ದರ್ಶನ್ ಇರುವಂತಹ ಫೋಟೋ ಕೂಡ ಈ ವೈರಲ್ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದರ್ಶನ್ ಪವಿತ್ರ ಗೌಡನ ಮದುವೆ ಆಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಪಕ್ಕಾ ಆಗ್ತಾ ಇದೆ. ಇನ್ನು ಈಗಾಗಲೇ ದರ್ಶನ್ ಮತ್ತೆ ಪವಿತ್ರ ಗೌಡ ಜೈಲಿನಲ್ಲಿ ಇರೋದ್ರಿಂದ ಈಗ ಯಾಕೆ ಈ ಫೋಟೋವನ್ನ ವೈರಲ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟು ಹಾಕಿದೆ ಸಿಂಧೂರ. ಓಕೆ, ಥ್ಯಾಂಕ್ ಯು ದೀಪಿಕಾ ನಿಮ್ಮ ಡೀಟೇಲ್ಸ್ಗಾಗಿ.